ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿರುವಂಥ ಮೇಲಣ ಮಠದ ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೇವೆ. ಮೇಲಣ ಮಠದ ಸಿದ್ದರಾಮೇಶ್ವರ ದೇವಸ್ಥಾನ ಒಂದು ಚಿಕ್ಕ ಗುಡಿಯಾಗಿತ್ತು. ಈಗ ಕಾಲ ಬದಲಾದಂತೆ ಒಂದು ಉತ್ಸವ ಮೂರ್ತಿಗೆ ಒಂದು ವಿಶೇಷವಾದ ಹೊಸ ದೇವಸ್ಥಾನವನ್ನು ನವೀಕರಣ ಮಾಡಿದ್ದಾರೆ. ದೇವಸ್ಥಾನವನ್ನು ಸುಮಾರು 2 ತಿಂಗಳ ಹಿಂದೆ ಒಂದು ಉದ್ಘಾಟನೆ ಮಾಡಿ ಈಗ ಲೋಕಾರ್ಪಣೆಯಾಗಿದೆ. ದೇವಸ್ಥಾನ ತುಂಬ ವಿಶೇಷವಾಗಿದೆ. ನೀವು ಬಂದು ಯಾವತ್ತಾದರೂ ಫ್ರೀ ಆದಾಗ ಅರಸೀಕೆರೆ ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 500 ಮೀಟ್ರ್ ಆಗ್ತದೆ. ಯಾವತ್ತಾದರೂ ಬಂದಾಗ ಖಂಡಿತ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಸಿದ್ದರಾಮೇಶ್ವರರು ಲೋಕ ಸಂಚಾರ ಮಾಡುವಾಗ ಈ ಅರಸೀಕೆರೆಯ ಮೇಲಣ ಮಠ ಮತ್ತು ಕೆಳಗಡೆ ಮಠ ಅಂತ ಏನಿದೆ ಅಲ್ಲಿ ಎರಡೂ ಕಡೆ ಒಂದು ವಿಶೇಷವಾದ ಗದ್ಗೆ ನಿರ್ಮಾಣ ಮಾಡಿ ಅವತ್ತಿಂದನೂ ಕೂಡ ಒಂದು ಪೂಜಾ ಮಾಡ್ಕೊಂಡು ಬಂದಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಒಂದು ಕಟ್ಟೆ ಇದೆ, ಅಲ್ಲಿ ಒಂದು ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಅಲ್ಲೇ ಬಿಲ್ಪತ್ರೆ ಗಿಡ ಕೂಡ ಇದೆ. ಹಾಗೆ ಈ ಬಿಲ್ಪತ್ರೆ ಕಟ್ಟೆಯಿಂದ ಮುಂದೆ ಹೋದರೆ ಒಂದು ಕಲ್ಯಾಣಿ ಇದೆ. ಈ ಸ್ವಾಮಿಯವರಿಗೆ ಏನು ಅಭಿಷೇಕಕ್ಕೆ ಗಂಗಾ ತರೋದು ಎಲ್ಲ ಈ ಬಾವಿಯಿಂದನೇ. ಸಿದ್ದರಾಮರ ಉತ್ಸವ ಮೂರ್ತಿಯ ಹೊಸ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿ 48 ದಿವಸದ ಮಂಡಲ ಪೂಜೆ ಕೂಡ ಈಗ ಮುಗಿದಿರುತ್ತೆ. ನೀವೆಲ್ಲ ಖಂಡಿತ ಆ ಕಡೆ ಹೋದಾಗ ದೇವಸ್ಥಾನಕ್ಕೆ ಹೋಗ್ಬೋದು. ಬನ್ನಿ ಸಿದ್ದರಾಮೇಶ್ವರರ ದರ್ಶನವನ್ನು ಪಡೆಯೋಣ. ಈಗ ನೀವು ನೋಡ್ತಿರುವಂಥ ದೃಶ್ಯ ವರಗುರು ಸಿದ್ದರಾಮರಿಗೆ ವಿಶೇಷವಾದ ಬೆಳಗಿನ ಪೂಜಾ ನಂತರ ಮಂಗಳಾರತಿ ಆಗ್ತಿರುವಂಥ ದೃಶ್ಯನ ನೀವು ನೋಡ್ಬೋದು. ಕಲ್ಯಾಣದ ಕ್ರಾಂತಿಯ ನಂತರ ಬಸವಾದಿ ಪ್ರಮಥರ ಆದೇಶದಂತೆ ವಚನಗಳ ಮತ್ತು ಶರಣರ ಸಂರಕ್ಷಣೆ ಹೊತ್ತ ಸಿದ್ದರಾಮರು ಕರ್ಮಯೋಗಿಯಾಗಿ ಸಿದ್ಧಿ ಪುರುಷರೆನಿಸಿ ನಾಡಿನಾದ್ಯಂತ ಸಂಚರಿಸಿ ನಿಂತ ನೆಲೆಯಲ್ಲಿ ಸಿದ್ಧಿ ಪೂಜೆಗೈದು ಕರ್ಮಯೋಗದ ಮಹತ್ವ ತಿಳಿಸಿ ಭಕ್ತರಿಗೆ ಕರ್ಮಯೋಗದಿಂದ ಮುಕ್ತಿ ಪಡೆಯುವ ದಾರಿದೀಪಕರಾಗಿ ನಾಡಿನಾದ್ಯಂತ ಸಂಚರಿಸಿದ ನಿಂತ ನೆಲೆಯ ಪ್ರತೀಕಗಳೇ ಸಿದ್ದರಾಮರ 77 ಗದ್ದಿಗೆಗಳು. ನಮಸ್ಕಾರ ವೀಕ್ಷಕರೇ, ಇವತ್ತು ಅರಸೀಕೆರೆಯ ಮೇಲಣ ಮಠದ ಸಿದ್ದರಾಮೇಶ್ವರ ಸ್ವಾಮಿ ಸನ್ನಿಧಿಲಿದ್ದೀವಿ. ಇಲ್ಲಿ ಒಂದು ವಿಶೇಷವಾದ ಗದ್ಗೆ ಇದೆ. ಸಿದ್ದರಾಮೇಶ್ವರರು ಇಲ್ಲೂ ಕೂಡ ಒಂದು ಪೂಜೆ ಮಾಡಿರುವಂಥ ಪುಣ್ಯಸ್ಥಳ. ಇದರ ಬಗ್ಗೆ ಅರ್ಚಕರಾದ ಶಿವಪ್ರಸಾದ್ ಅವರು ತಿಳಿಸ್ಕೊಡ್ತಾರೆ. ಹೇಳಿ ಗುರುಗಳೇ, ಯಾವ ರೀತಿ ಇಲ್ಲಿನ ಪೂಜಾ ಕಾರ್ಯಗಳು ನಡೆಯುತ್ತೆ? ಇಲ್ಲಿ ಧನುರ್ಮಾಸದಲ್ಲಿ ವಿಶೇಷ ತ್ರಿಕಾಲ ಪೂಜೆ ನಡೀತದೆ. ಇನ್ನು ಮುಂದಿನ ಪ್ರತಿ ದಿನಗಳಲ್ಲಿ ದಿನ 2 ಬಾರಿ ಸ್ವಾಮಿಗೆ ಪೂಜೆ ನಡೆಯುತ್ತದೆ. ಸೋಮವಾರಗಳಲ್ಲಿ ವಿಶೇಷ ರುದ್ರಾಭಿಷೇಕ ಮತ್ತು ಭಕ್ತಾದಿಗಳಿಗೆ ಅವಕಾಶ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ವಿಚಾರಗಳಿದ್ದಾಗ ಆಗ ರುದ್ರಾಭಿಷೇಕಗಳು ನಡೆಯುತ್ತೆ. ಈಗ ಮೊನ್ನೆ 48 ದಿನಗಳ ಕಂಟಿನ್ಯೂ ಆಗಿ ರುದ್ರಾಭಿಷೇಕ ನಡೆದಿದೆ, ಮಂಡಲ ಪೂಜೆ ನಡೆದಿದೆ. ನೂತನ ದೇವಾಲಯ ಉತ್ಸವ ಮೂರ್ತಿಯ ದೇವಾಲಯ ಲೋಕಾರ್ಪಣೆಯಾಗಿದೆ. ಮೂಲ ಗದ್ದಿಗೆ ಇದೆ. ಸಿದ್ದರಾಮೇಶ್ವರರಿಗೆ ಅರಸೀಕೆರೆಯಲ್ಲಿ ಮತ್ತು ಗೋಡೆಕೆರೆಯಲ್ಲಿ ಎರಡು ಭಾಗದಲ್ಲಿ ಮಾತ್ರ ಚರಪಟ್ಟ ವ್ಯವಸ್ಥೆ ಇದೆ. ಇದು ಸ್ಥಿರಪಟ್ಟಾಧ್ಯಕ್ಷರು ಕೆಳಗಿನ ಮಠದಲ್ಲಿ ಚರಪಟ್ಟಾಧ್ಯಕ್ಷರು ಅಂತ ಹೇಳಿ ಕೆಳಗಡೆ ಇದೆ. ಇದು ಮೇಲಣ ಮಠ. ಇದು ಮೇಲಣ ಮಠ. ಕೆಳಗಿನ ಮಠ ಅಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ, ಹಾಗಾಗಿ ಅವಕಾಶ ಆಗ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ.
ಹಾಗಾಗಿ ಮುಂದಿನ ದಿನದಲ್ಲಿ ಅದು ಲೋಕಾರ್ಪಣೆ ಆದಾಗ ಅದನ್ನು ಮಾಡುವಂಥ ವ್ಯವಸ್ಥೆನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಮಾಡ್ತೀವಿ. ಅರಸೀಕೆರೆಯಲ್ಲಿ ಈಗ ಅರಸೀಕೆರೆ ಮೂಲ ಮೇಲಣ ಮಠ. ಮೇಲಣ ಮಠಕ್ಕೂ ನಳಂಬ ಸಮಾಜಕ್ಕೂ ಭಾಳದ ಒಂದು ಸಂಬಂಧ ಇರೋದು. ನಮ್ಮ ಪೂರ್ವಿಕರು ಮೇಲಣ ಮಠಕ್ಕೆ ಈ ಮೇಲಣ ಮಠಕ್ಕೆ ಮತ್ತು ಎಳನಾಡು ಸಂಸ್ಥಾನಕ್ಕೆ ಗುರುಗಳು ಆಗಿದ್ದಾರೆ. ಹಾಗೆ ಅದು ಒಂದು ಪರಂಪರೆ ನಡ್ಕೊಂಬಂದಿದೆ. ಹಾಗೆಯೇ ಅರಸೀಕೆರೆಯಲ್ಲಿ ಇದ್ದಂತಹ ಮಠ ಒಂದು ದಾಳಿಯಿಂದ ಸುಟ್ಟೋದಾಗ ಮರದ ಮಠ ನಮ್ಮ ಪೂರ್ವಿಕರು ಅವರ ಸ್ವಂತ ಆಸ್ತಿಯನ್ನು ಮಠಕ್ಕೆ ಕೊಟ್ಟು ಅರ್ಧ ಆಸ್ತಿಯನ್ನು ಮಠಕ್ಕೆ, ಇನ್ನು ಅರ್ಧ ಆಸ್ತಿಯನ್ನು ಇವ್ರುಗಳು ಹಂಚ್ಕೊಂಡು ಮಾಡಿರ್ತಕ್ಕಂಥ ಒಂದು ಪರಂಪರೆ ಇದೆ. ಹಾಗಾಗಿ ನಳಂಬ ಸಮಾಜಕ್ಕೂ ರೇವಣಸಿದ್ಧ ಸೂತ್ರಾನುವರ್ತಿಗಳಾದಂತಹ ಈ ಎಳನೋಡು ಸಂಸ್ಥಾನಕ್ಕೆ ಸ್ವಾಮೀಜಿಗಳಾಗಿ ನಮ್ಮ ಕುಟುಂಬದಿಂದ ಕೆಲವರು ಆಗಿದ್ದಾರೆ. ಈಗ ಕೆಲವು ವರ್ಷಗಳಿಂದ ಪರಂಪರೆ ಬದಲಾಗಿದೆ. ಹಾಗೆ ಎಳನೋಡಿನಲ್ಲಿ ಮಠ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಇರ್ತಕ್ಕಂಥ ಪಾಳೆಗಾರರು ನಮಗೆ ಗುರುಗಳ ಅವಶ್ಯಕತೆ ಇದೆ, ಆಳ್ವಿಕೆ ಮಾಡೋಕ್ಕೆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತ ಒಂದು ಪರಂಪರೆಯಿಂದ ಅರಸೀಕೆರೆಗೆ ಬಂದು ಗುರುಗಳನ್ನು ಭಿನ್ನಹ ಮಾಡಿಕೊಂಡಾಗ ಇಲ್ಲಿಂದ ಗುರುಗಳು ಹೋಗಿ ಎಳನಾಡಿನಲ್ಲಿ ಅಲ್ಲೇ ಒಬ್ಬರು ಮರಿಯನ್ನು ಆರಿಸಿ ಅಲ್ಲೇ ಒಂದು ಮಠವನ್ನು ಮಾಡಿ ಎಣ್ಣೆಗೆರೆಯಲ್ಲಿ ಇರ್ತಕ್ಕಂತಹ ಪಾಳೆಗಾರರ ಆಳ್ವಿಕೆಯನ್ನು ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಅಲ್ಲಿರ್ತಕ್ಕಂತಹ ಎಲ್ಲ ಸಮಾಜದವರಿಗೆ, ಎಲ್ಲ ಭಕ್ತರಿಗೆ ಸಿದ್ದರಾಮೇಶ್ವರ ಸ್ವಾಮಿಯವರ ಪೂಜಾ ಅನುಷ್ಠಾನಗಳು ನಡೆಯೋಕ್ಕೆ ಅಲ್ಲಿ ಒಂದು ಮಠವನ್ನು ಮಾಡಿಕೊಟ್ಟಂತಹ ಕೀರ್ತಿ ಅರಸೀಕೆರೆ ಮಠಕ್ಕೆ, ಮೇಲಣ ಮಠ ಸಂಸ್ಥಾನಕ್ಕೆ, ಅರಸೀಕೆರೆ ಸಂಸ್ಥಾನಕ್ಕೆ ಸಲ್ಲುತ್ತೆ. ಈಗ ಅರಸೀಕೆರೆ ಎಳನೋಡು ಏಕೀಕೃತ ಸಂಸ್ಥಾನ ಆಗಿದೆ. ಇಲ್ಲಿನ ಗುರುಗಳು ಅಲ್ಲಿನ ಗುರುಗಳು ಎಲ್ಲರೂ ಕೂಡ ಒಬ್ಬರೇ ಆಗಿರೋದ್ರಿಂದ ಈಗ ಆ ಪರಂಪರೆ ಎಲ್ಲ ಏಕೀಕೃತ ಆಗಿರೋದ್ರಿಂದ ಅದು ಪರಂಪರೆ ನಡೀತಾ ಇದೆ. ಮೊನ್ನೆ ದೇವಾಲಯ ಪ್ರಾರಂಭೋತ್ಸವದ್ದು ಕೂಡ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮಿಗಳು ಅವರ ಅಧ್ಯಕ್ಷತೆಯಲ್ಲೇ ನಡೀತು. ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಆದರೂ ಮೇಲಣ ಮಠದಕ್ಕೆ ಇಲ್ಲಿ ಮೇಲಣ ಮಠದ ಸಿದ್ದರಾಮೇಶ್ವರರು ಹಾಗೂ ಗಂಗಾ ಮಾತೆಯವರ ಒಂದು ವಿಶೇಷ ಅನುಗ್ರಹದಿಂದ ಈ ವಿವಾಹ ತೊಂದರೆ ಇರ್ತಕ್ಕಂಥವ್ರಿಗೆ ವಿವಾಹ ಆಗಿರ್ತಕ್ಕಂಥದ್ದು, ಎಷ್ಟೋ 15-20 ವರ್ಷ ಸಂತಾನ ಇಲ್ಲದಂಥವ್ರಿಗೆ ಸಂತಾನ ಆಗಿರ್ತಕ್ಕಂಥದ್ದು, ಇಲ್ಲಿ ಬಂದಿರತಕ್ಕಂಥ ಈ ಕಾಮಧೇನು ಆದಂತಹ ಗುರುಸಿದ್ದರಾಮೇಶ್ವರರು ಸಕಲರಿಗೂ ಬಹಳ ಅನುಗ್ರಹವನ್ನು ಮಾಡಿ ಭಾಳ ಒಳ್ಳೊಳ್ಳೆ ಕಾರ್ಯಗಳು ಆಗಿದೆ. ಹಾಗಾಗಿ ಅಲ್ಲಿನ ಆ ಭಕ್ತಾದಿಗಳು ಅವರ ಕಾರ್ಯ ನೆರವೇರಿದ ಮೇಲೆ ಬಂದ್ಬಿಟ್ಟು ಈ ಅಮ್ಮನವ್ರ ಕಟ್ಟೆ ಅಂತ ಇದೆ, ಇಲ್ಲಿ ಜಡೆ ಗಂಗಾ ಕ್ಷೇತ್ರ ಅಂತೇಳಿ ಆ ತಾಯಿಯನ್ನು ಬೇಡಿಕೊಂಡು ಹೋಗಿ ಸ್ವಾಮಿಯಲ್ಲಿ ಅಪ್ಪಣೆ ಆದಂಥ ಸಂದರ್ಭದಲ್ಲಿ ತಾಯಿಗೆ ಬಂದು ಅವ್ರ ಕೆಲಸ ಕಾರ್ಯಗಳು ಆದಮೇಲೆ ಅವ್ರ ಕೈಲಾದಂತಹ ಒಂದು ಕಿರು ಕಾಣಿಕೆ ಆದಂತಹ ಯಾವುದಾದ್ರು ಒಡವೆ ಮಾಡಿಸ್ಕೊಡೋವಂಥದ್ದು, ಏನಾದ್ರು ಮಾಡ್ಕೊಳ್ತಂಥದ್ದು ಅವ್ರ ಕೈಲಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಂಡು ತಾಯಿಯವರಲ್ಲಿ ಜಡೆಯನ್ನು ತೊಳ್ಕೊಂಡು ಗಂಗಾ ಪೂಜೆಯನ್ನು ಮಾಡಿಕೊಂಡು ತಳಿಗೆಯನ್ನು ಮಾಡ್ಕೊಂಡು ಹೋಗೋಂತಹ ಒಂದು ಪರಂಪರೆ ಇಲ್ಲಿ ನಡ್ಕೊಂಬಂದಿದೆ. ಮೇಲಣ ಮಠಕ್ಕೆ ಒಕ್ಕಲುಗಳಾದಂಥವರು ಮಾದಿಹಳ್ಳಿ, ಕಂಚಘಟ್ಟ, ಆಮೇಲೆ ಹಾರನಹಳ್ಳಿ, ಉಳಿಗೆರೆ, ದೊಡ್ಡಪೇನಹಳ್ಳಿ, ಗಿರಿತಿಮ್ಲಾಪುರ, ಆಮೇಲೆ ತಿಪ್ಟೂರು ತಾಲೂಕು ಅದು ಕೊಂಡ್ಲಿಘಟ್ಟ, ಕರೀಕೆರೆ, ಬೆಳ್ಳೆಕಟ್ಟೆ, ಈ ರೀತಿ ತಿಪ್ಟೂರು ತಾಲೂಕಿನಲ್ಲಿ, ಚಿಕ್ಕನಾಯಕನಹಳ್ಳಿ ತಾಲೂಕು ದಾಸಿಹಳ್ಳಿ ಹಲವು ಭಕ್ತಾದಿಗಳು ಸ್ವಾಮಿಯವರ ಒಕ್ಕಲಾಗಿದ್ದು ಸ್ವಾಮಿಯವರ ಕಾರ್ಯವನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮಿಯವರ ಶಕ್ತಿ ಅಪಾರ, ಅನುಗ್ರಹ ಭಾಳ ದೊಡ್ಡದಿದೆ. ಭಕ್ತಾದಿಗಳನ್ನು ಸಲುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮೇಲಣ ಮಠ ಪರಂಪರೆ ಅಂತ ಅಂದರೆ ನಳಂಬ ಸಮಾಜಕ್ಕೆ ಒಂದು ಕೀರ್ತಿಯಾದಂತಹ ಒಂದು ಪರಂಪರೆ. ಸಿದ್ದರಾಮಣ್ಣವ್ರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸಿದ್ದರಾಮಣ್ಣವ್ರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ಈ ಕಾರ್ಯವನ್ನು 77 ಗದ್ಗೆಗಳನ್ನು ಸಂಗ್ರಹಣೆ ಮಾಡಿ ಭಕ್ತಾದಿಗಳಿಗೆ ತಿಳಿಸ್ಬೇಕು ಅಂತ ಹೊರಟಿರ್ತಕ್ಕಂಥ ತಮ್ಮಡಳ್ಳಿ ಆರಾಧ್ಯಣ್ಣರಿಗೂ ಕೂಡ ಗುರುಸಿದ್ದರಾಮಣ್ಣವ್ರ ಆಶೀರ್ವಾದ, ಗಂಗಮ್ಮನವ್ರ ಅನುಗ್ರಹ ಸದಾ ಇದ್ದು ಬೇಗ ಎಲ್ಲ ಮೂಲ ಗದ್ದಿಗೆಗಳನ್ನು ಹುಡುಕಿ ತೆಗೆದು ಜನಗಳಿಗೆ ಪರಿಚಯ ಮಾಡ್ತಕ್ಕಂತಹ ಒಂದು ಕಾರ್ಯವನ್ನು, ಒಂದು ಇತಿಹಾಸವನ್ನು ಮಾಡ್ತಾ ಇದ್ದೀರಾ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಸಿದ್ದರಾಮಣ್ಣವ್ರ ಪರವಾಗಿ ಅನುಗ್ರಹ ಆಗಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಇದು ಮೇಲಣ ಮಠ ಸಿದ್ದರಾಮೇಶ್ವರ ಸ್ವಾಮಿಯವರ ಮೂಲ ಗದ್ದಿಗೆ. ಇದು ನೂತನವಾಗಿ ಉತ್ಸವ ಮೂರ್ತಿಗೆ ಮಾಡಿರ್ತಕ್ಕಂತಹ ದೇವಾಲಯ. ಸಿದ್ದರಾಮಯ್ಯಗೂ ಕೂಡ ಪ್ರತಿದಿನ ನಿತ್ಯ ಪೂಜೆ ನಡೀತದೆ, ಗದ್ದಿಗೆಗೂ ಕೂಡ ನಿತ್ಯ ಪೂಜೆ ನಡೀತದೆ. ಇದು ಮೂಲ ಗದ್ದಿಗೆ ಆಗಿರೋದ್ರಿಂದ ಇಲ್ಲಿ ಪ್ರತಿನಿತ್ಯ ಪೂಜೆ ಆಗಿ ನಂತರದಲ್ಲಿ ಅಲ್ಲಿ ಪೂಜೆ ನಡೀತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ.
ಹೇಳಿ. ಇದು ಜಡಾಗಂಗಾ ದೇವಿಯವರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಕೇಳ್ಕೊಂಡಿರ್ತಕ್ಕಂಥ ಇಷ್ಟಾರ್ಥಗಳು ಈಡೇರಿದಂಥ ಸಂದರ್ಭದಲ್ಲಿ ಒಂದು ತಾಯಿಯ ಈ ಜಡೆಯನ್ನು ಇಲ್ಲಿಂದ ಅಲ್ಲಿವರೆಗೂ ಕೂಡ ಎಣ್ಣೆ ಮಜ್ಜನವನ್ನು ಮಾಡಿ 106 ಮೀಟರ್ಗಳು ಉದ್ದ ಇರ್ತಕ್ಕಂಥ ಈ ಜಡೆಗೆ ಯಾರು ಏನು ಹರಕೆಯನ್ನು ಹೊತ್ಕೊಂಡು ಬಂದಿರ್ತಾರೆ, ವಿವಾಹ ಸಂಬಂಧ, ಸಂತಾನ ಸಂಬಂಧ, ಮನೆ ಕಟ್ಟೋಂಥ ಸಂಬಂಧ, ಈ ರೀತಿ ಯಾವ್ದಾದ್ರು ವಿಚಾರಗಳಿದ್ದಾಗ ತಾಯಿಯಲ್ಲಿ ಹರಕೆ ಸಿದ್ದರಾಮಣ್ಣವರಲ್ಲಿ ಅಪ್ಪಣೆಯನ್ನು ತಗೊಂಡು ಬಂದು ತಾಯಿಯನ್ನು ಹರಿಸ್ಕೊಂಡು ಹೋದರೆ ಅಂಥವ್ರಿಗೆ ಯಾವ ಕೇಳ್ತಿರ್ತಕ್ಕಂಥ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂಥ ತಾಯಿ ಅನುಗ್ರಹಿಸ್ತಾಳೆ. ಏನಿದು ಜಡೆ ಅಂತಂದರೆ ಸಿದ್ದರಾಮಣ್ಣವರು ಆ ಗ್ರಾಮದ ಒಳಗೆ ಭಿಕ್ಷಾಟನೆಗೆ ಹೋದಂಥ ಸಂದರ್ಭದಲ್ಲಿ ತಾಯಿಗೆ ಹೇಳಿ ಬಂದಿರ್ತಾರೆ. ಸಂಜೆ ಆದಂಥ ಸಂದರ್ಭ, ಮಗ ಇನ್ನೂ ಬಂದಿರಲ್ಲ, ಧ್ಯಾನಾಸಕ್ತರಾಗಿ ಅಲ್ಲೇ ಗದ್ದಿಗೆಯಲ್ಲಿ ಕೂತಿರ್ತಾರೆ. ಇಷ್ಟೊತ್ತಾದರೂ ಬಂದಿರಲಿಲ್ಲ, ಕತ್ಲೆ ಆದರೂ ಅಂತ ಸಂದರ್ಭದಲ್ಲಿ ತಾಯಿ ನನ್ನ ಮಗ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಹೇಳಿ ನೋಡೋಕ್ಕೆ ಅಂತ ಹೊರಟಂಥ ಸಂದರ್ಭದಲ್ಲಿ ಆ ಬಂಡೆ ಸಿಡಿದಂಥ ಸಂದರ್ಭದಲ್ಲಿ ಆ ಬಂಡೆ 2 ಭಾಗ ಆಗಿ ಮುಂದೆ ಹೋಗಿರ್ತಕ್ಕಂಥ ತಾಯಿ ಮುಂದೆ ಗ್ರಾಮದೊಳಗೆ ಹೋಗಿರ್ತಕ್ಕಂಥದ್ದು ಆ ಬಂದಿರ್ತಕ್ಕಂಥ ತಾಯಿಯವರ ಜಡೆಯ ಒಂದು ಕುರುಹು ಇದು. ಹೀಗಾಗಿ ಇಂದಿಂದ ಆ ಕಟ್ಟೆ ಒಳಗೆ ಹೋಗಿ ಅಲ್ಲಿಂದ ಗ್ರಾಮಕ್ಕೆ ಹೋಗಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿ ನಮ್ಮ ಪೂರ್ವಿಕರೆಲ್ಲ ಹೇಳಿರ್ತಕ್ಕಂಥ ವಿಚಾರ. ಹಾಗಾಗಿ ತಾಯಿಯ ಹೋಗಿರ್ತಕ್ಕಂತಹ ಉತ್ಸವವಾಗಿ ಎಡೆ ಇದೆ. ಆ ಏಳನ ಮಠದಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿಯನ್ನು ಪ್ರತಿ ವರ್ಷಕ್ಕೊಮ್ಮೆ ಮಠದ ಸ್ಥಾನಿಕರ ಮನೆಯಿಂದ ಬಂದು ತಾಯಿಯವರನ್ನ ವಿಸರ್ಜನೆ ಮಾಡಿಕೊಂಡು ಮತ್ತೊಮ್ಮೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ತಾಯಿಯವರ ಜಡೆಯನ್ನು ತೊಳೆದು ಗಂಗಮ್ಮನ್ನು ಮಾಡಿಕೊಂಡು ಅನುಗ್ರಹವನ್ನು ಪಡ್ಕೊಂಡು ಹೋಗ್ತೀವಿ. ಹಾಗಾಗಿ ಇಲ್ಲಿಂದ ತಗೊಂಡು ಹೋಗ್ತಕ್ಕಂಥ ಉತ್ಸವ ಮೂರ್ತಿ 1 ವರ್ಷಗಳ ಕಾಲ ಸ್ವಾಮಿಯವರ ಆಸ್ಥಾನದಲ್ಲಿ ಸಿದ್ದರಾಮೇಶ್ವರ ಗದ್ದಿಗೆಯಲ್ಲಿರ್ತಾರೆ. ನಂತರದಲ್ಲಿ ವರ್ಷಕ್ಕೊಮ್ಮೆ ವಿಸರ್ಜನೆಯನ್ನು ಮಾಡ್ಕೊಂಡು ಯಾವಾಗ ಮಾಡ್ತೀರಾ ಕಾರ್ಯಕ್ರಮ? ಗೌರಿ ಹಬ್ಬದಲ್ಲಿ ಆ ರೀತಿ ಮಾಡ್ತೀವಿ. ಪ್ರತಿ ಗೌರಿ ಹಬ್ಬದಲ್ಲಿ ಅದೊಂದು ಭಾಳ ವಿಶೇಷ ಆಗ್ತಿದೆ. ಇಲ್ಲ ಆ ಸಿದ್ದರಾಮಣ್ಣವ್ರ ಹತ್ರ ಅಪ್ಪಣೆ ತಗೊಂಡು ತಾಯಿಯವರಲ್ಲಿ ನೀವು ಬೇಡ್ಕೊಂಡ್ರೆ ನೀವು ಕೇಳಿರ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ತಾಯಿ ಈಡೇರಿಸ್ತಕ್ಕಂಥ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಇದೆ. ಅಂಥವರು ಬಂದು ವರ್ಷಕ್ಕೆ ಅವ್ರ ಕಾರ್ಯ ನೆರವೇರಿದಂಥ ಸಂದರ್ಭದಲ್ಲಿ ಬಂದು ಸಿದ್ದರಾಮೇಶ್ವರರಿಗೆ ರುದ್ರಾಭಿಷೇಕವನ್ನು ಮಾಡಿಕೊಂಡು ತಳಗೆಯನ್ನು ಮಾಡಿಕೊಂಡು ತಾಯಿಯವರ ಗಂಗಾ ಸ್ನಾನವನ್ನು ಮಾಡ್ಕೊಂಡು ಹೋಗೋಂಥ ಪದ್ಧತಿ ಇಲ್ಲಿ ಪೂರ್ವದಿಂದ ನಡ್ಕೊಂಡು ಬಂದಿದೆ. ಈ ಜಾಗದಲ್ಲಿ ಯಳನೋಡ ಸಂಸ್ಥಾನದ ಸ್ವಾಮಿಗಳ ಗದ್ದಿಗೆ ಹಾಗೂ ಅಲ್ಲಿ ಬಸವರಾಜೇಂದ್ರ ಸ್ವಾಮಿಗಳ ಗದ್ದಿಗೆ ಅಲ್ಲಿ ನಮ್ಮದಿಂದ ಮುಂದೆ ಇರ್ತಕ್ಕಂಥದ್ದು. ಹಾಗೆ ಸಿದ್ದರಾಮಣ್ಣವ್ರಿಗೆ ಬಿಟ್ಟಿರ್ತಕ್ಕಂಥ ಬಸವುಗಳ ಗದ್ದಿಗೆಗಳು ಇಲ್ಲಿದೆ. ಆ ದಸರಾದಲ್ಲಿ ಬಂದು ಸ್ವಾಮಿಯವರ ಬನ್ನಿ ಮಂಟಪದಲ್ಲಿ ಸ್ವಾಮಿಯವರ ಗದ್ದಿಗೆ ಹಾಕ್ತಾರೆ. ಆ ಬನ್ನಿ ಮರದ ಕೆಳಗೆ ಅಂಗೋಡಿ ಇರ್ತಕ್ಕಂಥ ಒಂದು ಕಾರ್ಯ ಪ್ರತಿ ವರ್ಷ ನಡೆಯುತ್ತೆ. ಸಾವಿರಾರು ಭಕ್ತಾದಿಗಳು ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯ ಈಗ 106 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹಾಗಾಗಿ ಈ ಕ್ಷೇತ್ರ ಈ ಜಡೆಗಂಗಾ ಕ್ಷೇತ್ರ ಎಂದೇ ಪ್ರಸಿದ್ಧಿ. ಈ ಕ್ಷೇತ್ರ ಇಲ್ಲಿ ಮೇಲಣ ಮಠದ ಸಿದ್ದರಾಮೇಶ್ವರ, ಕೆಳಗಿನ ಮಠದ ಸಿದ್ದರಾಮೇಶ್ವರ ಎಲ್ಲರೂ ಬಂದು ಇಲ್ಲಿ ಅಂಬನ್ನು ಹೊಡ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಇದೆ. ಹಾಗೆ ಇಲ್ಲೇನೇ ಒಂದು ವಿಚಾರಗಳನ್ನು ಪೂರ್ವದಿಂದನೂ ಅರಸೀಕೆರೆ ಗ್ರಾಮದಲ್ಲಿ ನಡ್ತಕ್ಕಂಥ ಎಲ್ಲ ಕಾರ್ಯಗಳು ಯಾವುದೇ ಒಂದು ಈ ಸಂತಾನ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡಿಕೊಂಡು ಸಂತಾನ ಮಾಡಿರ್ತಕ್ಕಂತಹ 106 ಉದಾಹರಣೆಗಳಿದೆ. ತಾಯಿಯ ಅನುಗ್ರಹ ಸದಾ ಗ್ರಾಮದ ಮೇಲಿದೆ. ಮಳೆ ಇಲ್ಲದಂಥ ಸಂದರ್ಭದಲ್ಲಿ ಬಂದು ಕೂಡ ಇಲ್ಲಿ ಗಂಗಾ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಇದು ಸಿದ್ದರಾಮೇಶ್ವರ ಸ್ವಾಮಿಯವರ ಗಂಗಮ್ಮನವರ ಒಂದು ಕುರುಹಾಗಿ ಅರಸೀಕೆರೆಯಲ್ಲಿ ಗ್ರಾಮದಲ್ಲಿ ಕಾಳನಕೊಪ್ಪಲಲ್ಲಿದೆ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳ್ತಾ ವರಗುರು ಸಿದ್ದರಾಮ ಸರ್ವ ಭಕ್ತಾದಿಗಳಿಗೂ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಶುಭ ದಿನ.